ಧರಣಿ ಮಂಡಲ ಮಧ್ಯದೊಳಗೆ ಮೆರೆಯುತ್ತಿಹ ಕರ್ನಾಟ ದೇಶದೊಳಿರುವ ಕಾಳಿಂಗನೆಂಬ ಗೊಲ್ಲನ ಪರಿಯ ನಾನೆಂದು ಪೇಳ್ವೆನು, ಪರಿಯ ನಾನೆಂದು ಪೇಳ್ವೆನು. ಗೆಳೆಯ ಮಾವಿನ ಮರದ ಕೆಳಗೆ ಕೊಳಲನೂದುತ ಕೊಲ್ಲಗೌಡನು ಬಳಸಿನಿಂದ ತುರುಗಳನ್ನು ಬಳಿಗೆ ಕರೆದನು ಹರುಷದಿ, ಬಳಿಗೆ ಕರೆದನು ಹರುಷದಿ. ಗಂಗೆ ಬಾರೆ ಗೌರಿ ಬಾರೆ ತುಂಗಭದ್ರೆ ತಾಯಿ ಬಾರೆ ಪುಣ್ಯಕೋಟಿ ನೀನು ಬಾರೆ ಪ್ರೇಮದಿ ಗೊಲ್ಲ ಕರೆದನು. ಗೊಲ್ಲ ಕರೆದ ದನಿಯ ಕೇಳಿ ಎಲ್ಲ ಹಸುಗಳು ಬಂದು ನಿಂತು ಚಲ್ಲಿ ಸೂಸಿ ಹಾಲ ಕರೆಯಲು ಅಲ್ಲಿ ತುಂಬಿತು ಬಿಂದಿಗೆ. ಸತ್ಯವೇ ಭಗವಂತನೆಂಬ ಪುಣ್ಯಕೋಟಿಯ ಕಥೆಯಿದು. ಹಬ್ಬಿದ ಮಲೆ ಮಧ್ಯದೊಳಗೆ ಅರ್ಭುತನೆಂದೆಂಬ ವ್ಯಾಘ್ರನು ಅಬ್ಬರಿಸಿ ಹಸಿ ಹಸಿದು ಬೆಟ್ಟದ ಕಿಪ್ಪಿಯೊಳು ತಾನಿದ್ದನು. ಸಿಡಿದು ರೋಷದಿ ಮುರಿಯುತ್ತಾ ಹುಲಿ ಗುಡುಗುಡಿಸಿ ಪೂರಿಡುತ್ತ ಚಂಗನೆ ತುಡುಕಲೆರಗಿದ ರಭಸ ಕಂಜಿ ಚದುರಿ ಹೋದವು ಹಸುಗಳು. ಪುಣ್ಯಕೋಟಿ ಎಂಬ ಹಸುವು ತನ್ನ ಕಂದನ ನೆನೆದುಕೊಂಡು ಮುನ್ನ ಹಾಲನ್ನು ಕೊಡುವೆನೆನುತ ಚೆಂದದೀತ ಬರುತ್ತಿರೆ. ಹಿಂದೆ ನಗೆ ಆಹಾರ ಸಿಕ್ಕಿತು ಎಂದು ಬೇಗನೆ ದುಷ್ಟ ವ್ಯಾಘ್ರನು ಬಂದು ಬಳಸಿ ಅಡ್ಡಗಟ್ಟಿ ನಿಂದನ ಹುಲಿರಾಯನು. ಮೇಲೆ ಬಿದ್ದು ನಿನ್ನ ನೀಗಲೆ ಬೀಳ ಹೊಯ್ವೆನು ನಿನ್ನ ಹೊಟ್ಟೆಯ ಸೀಳಿ ಬಿಡುವೆನು ಎನ್ನುತ್ತ ಕೋಪದಿ ಕೂಳ ವ್ಯಾಘ್ರನು ಕೂಗಲು. ಒಂದು ಭಿನ್ನ ಹುಲಿಗೆ ಕೇಳು ಕಂದನಿರುವನು ದೊಡ್ಡಿಯೊಳಗೆ ಒಂದು ನಿಮಿಷದಿ ಮೊಲೆಯ ಕೊಟ್ಟು ಬಂದು ಸೇರುವೆ ಇಲ್ಲಿಗೆ. ಹಸಿದ ವೇಳೆಗೆ ಸಿಕ್ಕಿದೊಡವೆಯ ವಶವ ಮಾಡದೆ ಬಿಡಲು ನೀನು ನುಸುಳಿ ಹೋಗುವೆ ಮತ್ತೆ ಬರುವೆಯ ಹುಸಿಯ ನಾಡುವೆ ಎಂದಿತು. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ಹುಲಿಗೆ ಚಂದದಿಂದ ಭಾಷೆ ಇಟ್ಟು ಕಂದ ನಿನ್ನನು ನೋಡಿ ಹೋಗುವೆನೆಂದು ಬಂದೆನು ದೊಡ್ಡಿಗೆ. ಆರ ಮೊಲೆಯನ್ನು ಕುಡಿಯಲಮ್ಮ, ಆರ ಸೇರಿ ಬದುಕಲಮ್ಮ, ಆರ ಬಳಿಯಲ್ಲಿ ಮಲಗಲಮ್ಮ, ಆರು ನನಗೆ ಹಿತವರು. ಅಮ್ಮಗಳಿರ ಅಕ್ಕಗಳಿರ ನಮ್ಮ ತಾಯಿ ಒಡ ಹುಟ್ಟುಗಳಿರ ಕಂದ ನಿಮ್ಮವನೆಂದು ಕಾಣಿರಿ ತಪ್ಪಲಿಯ ಈ ಮಗುವನು. ಮುಂದೆ ಬಂದರೆ ಹಾಯಬೇಡಿ, ಹಿಂದೆ ಬಂದರೆ ಒದೆಯಬೇಡಿ, ಕಂದ ನಿಮ್ಮವನೆಂದು ಕಾಣಿರಿ ತಪ್ಪಲಿಯ ಈ ಮಗುವನು. ತಪ್ಪಲಿ ನೀನಾದೆ ಮಗನೇ, ಹೆಪ್ಪುಲಿಯ ಬಾಯನ್ನು ಸೇರುವೆ ಇಬ್ಬರಾರುಣ
ತೀರಿತೆಂದು ತಪ್ಪಿಕೊಂಡಿತು ಕಂದನ. ಗೋವು ಕರುವನ್ನು ಬಿಟ್ಟು ಬಂದು ಸಾವಕಾಶವ ಮಾಡದಂತೆ ಗವಿಯ ಬಾಗಿಲ ಸೇರಿ ನಿಂತು ತವಕದಲ್ಲಿ ಹುಲಿಗೆಂದಿತು. ಖಂಡವಿದೆಕೋ ಮಾಂಸವಿದೆಕೋ ಗುಂಡಿಗೆಯ ಬಿಸಿ ರಕ್ತವಿದೆಕೋ ಚಂಡ ವ್ಯಾಘ್ರನೆ ನೀನಿದೆಲ್ಲವ ತುಂಡು ಸಂತಸದಿಂದಿರು. ಪುಣ್ಯಕೋಟಿಯ ಮಾತ ಕೇಳಿ ಕಣ್ಣ ನೀರನ್ನು ಸುರಿಸಿ ನೊಂದು ಕನ್ನೆ ಇವಳನ್ನು ಕೊಂದು ತಿಂದರೆ ಮೆಚ್ಚನ ಪರಮಾತ್ಮನು. ಎನ್ನ ಒಡ ಹುಟ್ಟಕ್ಕ ನೀನು ನಿನ್ನ ಕೊಂದು ಏನ ಪಡೆವೆನು ಎನ್ನುತ್ತಾ ಹುಲಿ ಹಾರಿ ನೆಗೆದು ತನ್ನ ಪ್ರಾಣವ ಬಿಟ್ಟಿತು. ಸತ್ಯವೇ ಭಗವಂತನೆಂಬ ಪುಣ್ಯಕೋಟಿಯ ಕಥೆಯಿದು. ಸತ್ಯವೇ ಭಗವಂತನೆಂಬ ಪುಣ್ಯಕೋಟಿಯ ಕಥೆಯಿದು. ಭಾರತೀಯ ಧರ್ಮಗಳಲ್ಲಿ ಸತ್ಯ ಒಂದು ಮುಖ್ಯ ಪರಿಕಲ್ಪನೆಯಾದರೆ ಪ್ರಾಮಾಣಿಕತೆ ಮನುಷ್ಯನ ನಡತೆಯ ಅಂಶವನ್ನು ಸೂಚಿಸುತ್ತದೆ. ಸತ್ಯ ನಿಷ್ಠುರವಾದರೆ ಪ್ರಾಮಾಣಿಕತೆಯಿಂದ ಇರುವುದು ಅಷ್ಟೇ ಕಷ್ಟಕರ. ನಮ್ಮ ಜೀವನದ ಅನೇಕ ಮಹತ್ವದ ಸಮಯದಲ್ಲಿ ನಮ್ಮ ಎದುರು ಸುಳ್ಳು ಅಥವಾ ಸತ್ಯ ಆಯ್ಕೆಯಾಗಿರುತ್ತದೆ. ಸುಳ್ಳು ಅತ್ಯಂತ ರಮಣೀಯವಾಗಿದ್ದರೆ ಸತ್ಯ ಕಟುವಾಗಿರುತ್ತದೆ. ಆದರೆ ಸತ್ಯವೇ ಅತ್ಯಂತ ಶಕ್ತಿಶಾಲಿ. ಪ್ರಾಮಾಣಿಕತೆ ಅತ್ಯಂತ ಪವಿತ್ರವಾದುದು. ಸತ್ಯ ಪ್ರಾಮಾಣಿಕತೆಯ ಅನುಷ್ಠಾನ ಪ್ರಾರಂಭದಲ್ಲಿ ಕಠಿಣವಾದರೂ ಒಮ್ಮೆ ನಮ್ಮ ವ್ಯಕ್ತಿತ್ವದಲ್ಲಿ ರೂಪುಗೊಂಡರೆ ಮುಂದೆ ಅದು ಸುಲಭವಾಗಿ ಆಚರಣೆಗೆ ಬರುತ್ತದೆ. ಸತ್ಯ ಹಾಗೂ ಪ್ರಾಮಾಣಿಕತೆಯ ಧೈರ್ಯದಿಂದ ಭಯದ ಮೇಲೂ ಜಯ ಸಾಧಿಸಬಹುದು. ಭಯದ ಮೇಲೂ ಜಯ ಸಾಧಿಸಬಹುದು. ನೆನಪಿಡಿ ಬಂಧುಗಳೇ, ಇದುವೇ ಈ ಪುಣ್ಯಕೋಟಿ ಕಥನ ಕವನದ ಸಂದೇಶ.